ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ರಾಜ್ಯಪಾಲರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ಗೊಂಬೆ ಮೇಳ ಮಾಡ್ತಿದ್ದಾರಾ? ರಾಜ್ಯಪಾಲರಿಗೆ ಬಿಜೆಪಿಯವರು 250 ಪುಟದ ದೂರು ನೀಡಿದ್ರು. ರಾಜ್ಯಪಾಲರು ಅದನ್ನ ಓದದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರಾ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಮಾಡಿದ್ದಾರೆ. ಹಾಸನದಲ್ಲಿ ಈ ಮಾತುಗಳನ್ನ ಹೇಳಿದ್ರು. ಸಾಯಂಕಾಲ ನೋಟಿಸ್ ಕೊಡ್ತೇವೆ, ಅಲ್ಲಿಗೆ 8 ದಿವಸಕ್ಕೆ ನೀವು ಇವರೆಲ್ಲ ಪಾದಯಾತ್ರೆ ಹೋಗ್ತಾರೆ, 8 ದಿವಸಕ್ಕೆ ಬಂದ್ಬಿಟ್ಟು ಇದು ನಡೆದೋಗ್ಬಿಟ್ಟು ಅಂತ ಹೇಳೋದಾದ್ರೆ ಒಂದು ಫಿಲಿಮಿನಲ್ಲಿ ನೀವು ಯಾವುದ್ರಲ್ಲಾರ ಮಾಡಿಸಿ. ನಿಮಗೆ ನಾವು ಮಾಡಿರೋ ಜುಡಿಷಿಯಲ್ ಎಂಕ್ವೈರಿ ಬೇಡ ತಾನೆ? ನಿಮ್ಮ ರಾಜ್ಯಪಾಲರಿಗೆ, ನಿಮ್ಮ ಬಿಜೆಪಿಯವರಿಗೆ, ನಿಮ್ಮ JDS-ನವರಿಗೆ ನೀವೇ ಒಂದು ಸಂಸ್ಥೆ ಇಂಥದ್ದು ಕೇಳ್ಕೊಡಿ. ಅದರಲ್ಲಿ ಪ್ರಾಥಮಿಕವಾಗಿ ಮುಖ್ಯಮಂತ್ರಿ ತಪ್ಪಿದೆ ಅಂತ ಸಾಬೀತಾದ್ರೆ ನೀವು ಪ್ರಾಸಿಕ್ಯೂಷನ್ ಕೊಡಿ, ಅವ್ರ ಮೇಲೆ ಏನ್ ಬೇಕಾದ್ರೂ ಆಕ್ಷೇಪ. ನೀವು ಏನು ಮಾಡದಲ್ಲ, ಪ್ರಿಲಿಮಿನರಿ ಆಗಿ ಮಾಡದಲ್ಲೇ ನೀವು ಹೋಗ್ಬಿಟ್ಟು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಬೆಳಿಗ್ಗೆ ಸಾಯಂಕಾಲ 3 ದಿನಕ್ಕೆ ಕೊಡ್ತಾ ಇದ್ರಲ್ಲ, ಈಗ ರಾಜಕೀಯ ದೊಂಬರಾಟ ಅಲ್ವಾ? ರಾಜಕೀಯ ದೊಂಬರಾಟ ಅಂದ್ರೆ ಯಾರೇ ಆಗಲಿ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಅನುಭವಿಸ್ತಾರ, ಪ್ರಶ್ನೆ ಬೇರೆ. ಈಗ ನೀವು ಮಾಡ್ತಾ ಇರೋ ವಿಧಾನ ನೋಡಿದ್ರೆ ಇದು ಆ ಬಂಡೆನೇ ಡೇಂಜರಲ್ಲಿ. ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತಲೂ ನಂಬಿಕೆ ಇಲ್ಲ. ಆದರೆ ಕಾನೂನು ಅಂತಕ್ಕಂಥದ್ದಿದೆ. ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ. ರಾಜ್ಯವನ್ನು ಹಾಳು ಮಾಡಬೇಡಿ. ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ, ಯಾರೂ ಪರ್ಮನೆಂಟ್ ಅಲ್ಲ. ಈ ಒಂದು ಕೋರ್ಟ್ಗೆ ಅರ್ಜಿ ಹಾಕುವ ಕಾರಣಕ್ಕಾಗಿ ಮತ್ತು ನಾಳೆ ಬಹುತೇಕವಾಗಿ ಕಾನೂನು ತಜ್ಞರು ಬೆಂಗಳೂರಿನಲ್ಲಿ ಇರುವುದರಿಂದ ಅವರಿಂದ ಒಂದಷ್ಟು ಸಲಹೆಯನ್ನ ಪಡೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಆ ನಿಟ್ಟಿನಲ್ಲಿ ಪೂರ್ವ ನಿಯೋಜಿತವಾಗಿ ಮಂತ್ರಾಲಯ ಪ್ರವಾಸವನ್ನು ಹಾಕಿಕೊಂಡಿದ್ರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಪೂರ್ವ ನಿಯೋಜಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮವನ್ನ ಸದ್ಯದ ಮಟ್ಟಿಗೆ ಮುಂದೂಡಲಾಗಿರ್ತಕ್ಕಂಥದ್ದು. ಈ ತಮ್ಮ ಸಂಪೂರ್ಣ ಸಮಯವನ್ನ ನಾಳೆ ಕಾನೂನು ತಜ್ಞರ ಜೊತೆ ಕಳೀತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಹಾಕೊಳ್ಳೋರಿದ್ದಾರೆ. ಬಹುತೇಕವಾಗಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಹಾಕಿರುವುದರಿಂದ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಟೆನ್ಷನ್ ಇದೆ. ಯಾವ ರೀತಿಯಾಗಿ ಈ ಒಂದು ಅರ್ಜಿಯ ವಿಲೇವಾರಿ ಆಗುತ್ತೆ ಮತ್ತು ಯಾವ ರೀತಿ ಅದಕ್ಕೆ ಕಾನೂನು ಜಯ ಸಿಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಚರ್ಚೆ ನಡೆಸೋರಿದ್ದಾರೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಇದನ್ನ ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಎದುರಿಸೋದಕ್ಕೆ ಯಾವ ರೀತಿ ರಣತಂತ್ರ ಹೆಣೆಯಲಾಗ್ತಾ ಇದೆ, ಯಾವ ರೀತಿ ಚರ್ಚೆಗಳು ನಡೀತಾ ಇದ್ದಾವೆ? ಒಟ್ಟು ಕಾಂಗ್ರೆಸ್ ಪಾಳೆಯದಲ್ಲಿ DK ಶಿವಕುಮಾರ್ ಇರ್ಬೋದು, ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, ಅಥವಾ ಇತರೆ ನಾಯಕರುಗಳು ಇರಬಹುದು, ಯಾವೆಲ್ಲ ರೀತಿನಲ್ಲಿ ಸ್ಪಂದಿಸ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರಾ ಅಥವಾ ಹಾಗೇನು ಇಲ್ಲ, ಸಿದ್ದರಾಮಯ್ಯನವ್ರು ಒಬ್ಬರೇ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಆ ಥರ ಇದೆಯಾ? ಯಾವ ಥರ ಇದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಈಗಾಗಲೇ ಕಾನೂನು ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ಆರಂಭಿಸ್ತೇವೆ ಅಂತ ನಿನ್ನೆನೆ ಹೇಳಿದ್ರು. ಇವತ್ತು ಕೂಡ ಅದರ ಭಾಗವಾಗಿ ಒಂದಷ್ಟು ಕಾನೂನು ಸಲಹೆಯನ್ನ ಪಡ್ಕೊಳ್ತಾ ಇದ್ರೆ. ನಾಳೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಬರ್ತಾರೆ, ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಇದು ಒಂದು ರೀತಿಯ ಹೋರಾಟ. ಇನ್ನು ರಾಜಕೀಯವಾಗಿ ಎದುರಿಸಬೇಕಾದ್ರೆ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಬೇಕಾದಂತ ಅನಿವಾರ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಮತ್ತು ಈ ಒಂದು ಹೋರಾಟ ರಾಜ್ಯ ಮತ್ತು ದೆಹಲಿಯಲ್ಲಿ ಹೋರಾಟ ಆಗಬೇಕು ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟಿದ್ರು. ಆ ಅನ್ವಯ ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕರೆ ಕೊಟ್ಟಿದೆ. ನಾಳೆ ಸಂಪೂರ್ಣವಾಗಿ ಶಾಸಕರು, ಸಚಿವರು, ಕಾರ್ಯಕರ್ತರು ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ನಿಟ್ಟಿನಲ್ಲಿ ನೈತಿಕವಾದಂತಹ ಬಲವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ತುಂಬತಕ್ಕಂಥದ್ದು. ಇದ್ರ ಹೊರತಾಗಿ ಕೂಡ ಶಾಸಕರಿಗೂ ಕೂಡ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ ಬೆಂಗಳೂರು, ಮೈಸೂರು ಹಾಗೂ ಮಂಡ್ಯದಲ್ಲಿ ಪ್ರತಿಭಟನೆ ನಡೆದಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ರ. ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗೆಯೇ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಜೊತೆಗೆ ಮೈಸೂರಿನಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ರಾಜಭವನದ ವಿರುದ್ಧ, ರಾಜ್ಯಪಾಲರ ನಡೆಯ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ಯಾರಂಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಪುಷ್ಪ ಅಮರನಾಥ್ ಹೇಳ್ತಾ ಇದ್ರು. ಗ್ಯಾರಂಟಿ
ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಗವರ್ನರ್ ಅನುಮತಿ ಕೊಟ್ಟಿರೋದ್ರಿಂದ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇವೆ. ನಿನ್ನೆ ಆರಂಭ ಆಗಿರ್ತಕ್ಕಂಥ ಪ್ರತಿಭಟನೆಗಳು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಅಹಿಂದ ಸಂಘಟನೆ ಹಾಗೂ ಸಿದ್ದು ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗದಗ್, ಕೊಪ್ಪಳ, ಚಿಕ್ಕಮಗಳೂರು, ವಿಜಯಪುರ, ಹಾವೇರಿ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ಭುಗಿಲೆದ್ದಿದೆ. ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಟೈರ್ಗೆ ಬೆಂಕಿ ಹಚ್ಚಿ ಸಿಎಂ ಅಭಿಮಾನಿಗಳು ಕಿಡಿಕಿಡಿಯಾಗಿದ್ದಾರೆ. ನಿನ್ನೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿಯನ್ನ ಕೊಟ್ಟರು. ನಿನ್ನೆ ಅಹಿಂದ ಪ್ರತಿಭಟನೆಯನ್ನ ಆರಂಭ ಮಾಡ್ತು ಸಿಎಂ ನಿವಾಸದಿದ್ರು ಬೆಂಗಳೂರಿನಲ್ಲಿ. ಅಲ್ಲಿಂದ ಆರಂಭವಾದ ಪ್ರತಿಭಟನೆಯ ಕಿಚ್ಚು ಮೈಸೂರಿಗೂ ಹರಡಿ ಅನಂತರ ರಾಜ್ಯಾದ್ಯಂತ ಹರಡಿದೆ. ಇದೀಗ ಅನೇಕ ಸ್ಥಳಗಳಲ್ಲಿ ಸಿದ್ದರಾಮಯ್ಯ ಪರ ಹಾಗೂ ರಾಜಭವನದ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ಪ್ರಜಾ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ